ಎಲ್ಲರಿಗೂ ಕರ್ನಾಟಕದ ರಾಜ್ಯದ ಜನತೆಗೆ ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನ ಚಂದ್ರ ಲೇಔಟಲ್ಲಿದ್ದೀವಿ. KRS ಪಕ್ಷದಿಂದ ನಿಮಗಾಗಲೇ ಗೊತ್ತಾಗಿದೆ, ಕಳೆದ 3-4 ದಿವಸದಿಂದ ಇಡೀ ಕರ್ನಾಟಕದಾದ್ಯಂತ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಏನು 10 ಲಕ್ಷಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳಿದ್ದಾರೆ, ಅವರ ಜೀವನದ ಜೊತೆ ಏನು ಸರ್ಕಾರ ಆಟ ಆಡ್ತಾ ಇದೆ, ಅದಕ್ಕೆ ಈ ಕೂಡಲೇ 56,000 ರೂಪಾಯಿ 56,000 ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ನ ನಾವು ಮಾಡ್ತೀವಿ ಅಂತ ಹೇಳಿದರು. ಬಟ್ ಇಲ್ಲಿವರೆಗೂ ದಿನಾಂಕವನ್ನು ಪ್ರಕಟಿಸಿಲ್ಲ, ಯಾವುದೇ ಕ್ಯಾಲೆಂಡರನ್ನು ಪ್ರಕಟಿಸಿಲ್ಲ. ವಿದ್ಯಾರ್ಥಿಗಳು ಇನ್ನೂ ಗೊಂದಲದಲ್ಲಿದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಮಾಡಬೇಕು. UPSC ಮಾದರಿಯಲ್ಲೇ KPSC ಹಾಗೂ ಕರ್ನಾಟಕ ರಿಕ್ರೂಟ್ಮೆಂಟ್ಗಳು ನಡೀಬೇಕು ಅಂತ ಇವತ್ತು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನದಲ್ಲಿ ನನ್ನ ಜೊತೆ ಬೆಂಗಳೂರು ಪಶ್ಚಿಮ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ದೇವರಾಜ್ ಅವರಿದ್ದಾರೆ. ಮುಖ್ಯವಾಗಿ ನಮ್ಮ ರಾಜಾಜಿನಗರ ಕ್ಷೇತ್ರದ ಅಧ್ಯಕ್ಷರಾದ ಲೋಕೇಶ್ ಅವರಿದ್ದಾರೆ, ರಾಜಾಜಿನಗರ ಕ್ಷೇತ್ರದ ವೆಂಕಟೇಶ್ ಅವರು, ನಮ್ಮ ಮಹಾಲಕ್ಷ್ಮಿ ಲೇಔಟ್ ಆದ ಗೋರೇಗೌಡ ಅವರಿದ್ದಾರೆ, ಮತ್ತು ಮೇರಿ ಮೇಡಮ್ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಅವಿನಾಶ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಇಡೀ ರಾಜ್ಯದ ಯುವ ಜನರು ನಿಮ್ಮ ಹಕ್ಕುಗಳಿಗೆ ನೀವೇ ಪ್ರಶ್ನೆ ಮಾಡಬೇಕು. ಅದಕ್ಕೆ KRS ಪಕ್ಷ ಧ್ವನಿಯಾಗಿ ಕಳೆದ 1 ವರ್ಷದಿಂದ ನಾವು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಕಳೆದ ತಿಂಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಆಗ್ರಹ ಪತ್ರ, ಈ ನೇಮಕಾತಿ ಕ್ಯಾಲೆಂಡರನ್ನು ಪ್ರಕಟಿಸಬೇಕು ಅಂತ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ಸರ್ಕಾರ ಯಾವುದೇ ನೇಮಕಾತಿ ಕ್ಯಾಲೆಂಡರನ್ನು ಪ್ರಕಟಿಸಿಲ್ಲ. ಇದರಿಂದ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಗೊಂದಲದಲ್ಲಿ ಇರ್ತಾರೆ. ಯಾವ ದಿವಸ ಯಾವ ಪರೀಕ್ಷೆ ನಡೆಯುತ್ತದೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ ಅನ್ನೋದು ಇಡೀ ಯುವ ಜನತೆ ಒಂದು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಈ ಗೊಂದಲಗಳಿಗೆ ತೆರೆ ಹಿಡಿಬೇಕು. ಇಲ್ಲಾಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಅನೇಕ ವಿದ್ಯಾರ್ಥಿಪರ ಸಂಘಟನೆಗಳು ಜೊತೆಗೂಡಿ ನಾವು ಏನು KPSCಯನ್ನು ಮುತ್ತಿಗೆ ಮಾಡ್ತೀವಿ, ಇದನ್ನು ನಾವು ಹೇಳೋಕ್ಕೆ ಬಯಸ್ತೀನಿ. ಈಗ ಮುಖ್ಯವಾಗಿ ವಿದ್ಯಾರ್ಥಿಗಳು ಏನು ಅಂದರೆ, ಈ KRS ಪಕ್ಷ ಏನು ನಡೆಸ್ತಾ ಇದೆ, ಈ ಸೈನ್ ಕ್ಯಾಂಪೇನಿಂಗ್ಗೆ ನೀವು ಆನ್ಲೈನ್ ಮುಖಾಂತರ ಕೂಡ ನೀವು ಸೈನ್ ಕ್ಯಾಂಪೇನಿಂಗ್ ಮಾಡ್ಬೋದು. ಆ ಲಿಂಕನ್ನು ನಾನು ಈ ಲೈವಲ್ಲಿ ಹಾಕಿರ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಹೋಗಿ ಅಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ರತಿಭಟನೆಯನ್ನು ಈ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಸರ್ಕಾರ ಕೂಡ ವಿದ್ಯಾರ್ಥಿಗಳು ಕೇವಲ ವೋಟ್ ಬ್ಯಾಂಕ್ ಆಗಿ ತಗೊಳ್ತಾರೆ. ಏನು UPSC KPSC ಮಾದರಿಯಲ್ಲೇ ವಾರ್ಷಿಕ ಕ್ಯಾಲೆಂಡರನ್ನು ಬಿಡಬೇಕು. ಹಾಗೂ ಈಗಾಗಲೇ ಅಕ್ರಮಗಳು ಏನೇನು ಯಾವ್ಯಾವ ಪರೀಕ್ಷೆಯಲ್ಲಿ ನಡೆದಿದೆ ಅದಕ್ಕೆ ಶೀಘ್ರವಾಗಿ CBI ಮುಖಾಂತರ ತನಿಖೆ ಮಾಡಬೇಕು. ಇನ್ನಿತರ ಅನೇಕ 6 ಪಾಯಿಂಟ್ ಮಾಡಿದ್ದೀವಿ ನಾವು. ಏನು UPSC ಬ್ಯಾಂಕಿಂಗ್ ಪರೀಕ್ಷೆಗಳ ಮುಖಾಂತರ ಟ್ರಾನ್ಸ್ಪರೆನ್ಸಿಯಾಗಿ ಪರೀಕ್ಷೆಗಳನ್ನ ನಡೆಸಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ನಮ್ಮ ದೇವರಾಜ್ ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಮಾತಾಡಿ, ಹೇಳಿ, ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿ ಅಂತ ಹೇಳಿ. ನಾವೇನು ಇವತ್ತು ಕ್ಯಾಂಪೇನಿಂಗ್ ಮಾಡ್ತಾಯಿದ್ದೀವಿ, ಆ ಕ್ಯಾಂಪೇನಿಂಗಿಗೆ ಎಲ್ಲ ವಿದ್ಯಾರ್ಥಿಗಳು ಸಹಕಾರ ನೀಡಿ, ಮತ್ತು ಈ ಸಹಿ ಸಂಗ್ರಹಕ್ಕೆ ಆನ್ಲೈನಲ್ಲಿ ಏನು ನಮ್ಮ ಅಕ್ಷಯವರು ಹೇಳ್ತಾ ಇದ್ದಾರೆ ಆ ರೀತಿ ಸಹಿ ಮಾಡಿ ಸಹಿ ಸಂಗ್ರಹಕ್ಕೆ ಕೈ ಜೋಡಿಸಿ, ಮತ್ತು ಏನು ಈ ನಮ್ಮ ಅಭಿಯಾನಗಳು ಯಶಸ್ವಿ ಆಗಬೇಕು. ಮತ್ತು ನಮ್ಮ ಏನು ನಾವು ಸಹಿ ಸಂಗ್ರಹ ತೊಗೊಂಡೋಗಿ ನಾವು ಏನು ಅವ್ರಿಗೆ ಆಗ್ರಹ ಮಾಡಬೇಕಂತ ಇದ್ದೀವಿ, ಅದು ಯಶಸ್ವಿ ಆಗೋ ರೀತಿ ಎಲ್ಲ ಸ್ಟೂಡೆಂಟ್ಗಳು ಇದ್ರ ಬಗ್ಗೆ ಗಮನ ಹರಿಸಿ ಮಾಡಬೇಕಂತೇಳಿ ನಾವೊಂದು ಮನವಿ ಮಾಡ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು.